ಗಂಗಾವತಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಅವರು ವಾಜಪೇಯಿ ಕಾಲದಿಂದ ಇದ್ದವರು ಪಕ್ಷದಲ್ಲಿ, ಪಕ್ಷಕ್ಕಾಗಿ ಯತ್ನಾಳ್ ಕೂಡ ದುಡಿದಿದ್ದಾರೆ. ಪಕ್ಷ ಅವರಿಗೆ 2 ಬಾರಿ ಸುಧಾರಣೆಗೆ ಅವಕಾಶವನ್ನು ಕೊಟ್ಟಿತ್ತು, ನೋಟಿಸ್ ಕೊಟ್ಟಿದ್ರು. ಯತ್ನಾಳ್ ಅವರು ಪಕ್ಷದ ಇತಿಮಿತಿಯಲ್ಲಿ ಕೆಲಸ ಮಾಡಬೇಕಾಗಿತ್ತು. ಬಿಜೆಪಿ ತಳಮಟ್ಟದ ಕಾರ್ಯಕರ್ತರ ಮೇಲೆ ನಿಂತ್ಕೊಂಡಿದೆ. ಪಕ್ಷದ ಕಾರ್ಯಕರ್ತರಲ್ಲಿ ಇದ್ದಂಥ ಗೊಂದಲ ನಿವಾರಣೆಯಾಗಿದೆ. ಗಂಗಾವತಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಈ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಪಕ್ಷದಲ್ಲಿ ಮೊದಲಿಂದ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಿಂದ ಕೂಡ ಇಡೀ ದಕ್ಷಿಣ ಭಾರತ ದೇಶದಲ್ಲಿ ಮೊದಲು MP ಆಗಿದ್ದು ಪಕ್ಷಕ್ಕಾಗಿ ದುಡಿದರು. ಆದರೆ ಒಂದು ಪಕ್ಷದ ಒಂದು ಕಟ್ಟುನಿಟ್ಟಲ್ಲಿ ಒಂದು ಕ್ರಮಶಿಕ್ಷಣ ರಹಿತವಾಗಿ ಅವರು ನಡ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಇವತ್ತು ಪಕ್ಷ ಅವರನ್ನು ಪೂರ್ತಿ ಪಕ್ಷದಿಂದ ಎಕ್ಸ್ಪೆಲ್ ಮಾಡಿರುವಂಥದ್ದು. ಸೊ ದ ಪಾರ್ಟಿ ಅವರಿಗೆ 2 ಬಾರಿ ಅವಕಾಶ ಕೊಟ್ಟಿದ್ದರು. ಬಟ್ ಆದರೂ ಕೂಡ ಇವತ್ತು ಪಾರ್ಟಿ ನಿರ್ಣಯನೇ ಅಂತಿಮ. ಸೊ ಯಾರ್ಯಾದರೂ ಕೂಡ ಪಕ್ಷದ ಒಂದು ನಿರ್ದೇಶನದಂತೆ ಪಕ್ಷದ ಇತಿಮಿತಿಗಳಲ್ಲಿ ಕೆಲಸ ಮಾಡುವಂಥ ಒಂದು ಪ್ರಯತ್ನ ಮಾಡಬೇಕಾಯಿತು. BJP ಪಾರ್ಟಿಗೆ ಪ್ರಮುಖವಾಗಿರೋದು ಜನಾರ್ದನ್ ರೆಡ್ಡಿ ಅವರು ಅಥವಾ ಯತ್ನಾಳ್ ಅವರು, ವಿಜಯೇಂದ್ರ ಅವರು, ಇನ್ನೊಬ್ಬರು ಅನ್ನೋದು ಅಲ್ಲೇ ಅಲ್ಲ. ಭಾರತೀಯ ಜನತಾ ಪಕ್ಷ ಸಂಪೂರ್ಣವಾಗಿ ಕಾರ್ಯಕರ್ತರ ಪಕ್ಷ. ಅಂದರೆ ತಳಮಟ್ಟದಿಂದ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು, ಲಾಲ್ ಕೃಷ್ಣ ಅದ್ವಾನಿ ಅವರು, ಇವತ್ತು ಸನ್ಮಾನ್ಯ